ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ. ಇವಾಗೆ ಗಾಡೀಲಿ ಹೋಗ್ತಾ ಇದ್ದೀವಿ, ನನ್ನ ತಂಗಿ ನಾನು ಇಬ್ಬರೂ. ಹಾಗೆ ಪನ್ನೀರ್ ಮಜ್ಜು ನೋಡಿ ಗೈಸ್, ಹೋಟೆಲೆಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಹೊಂಟೋದ್ಲು ಮನೆಗೆ. ಇವಾಗ ನಾನು ಯಶಿಕ ಬರ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ ಬೇಗನೆ ಹೇಳಿ. ಏನು ಒಂದು ಪೌಡರು ಹಾಕಿಲ್ಲ, ತಲೆನೂ ಬಚ್ಚಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ನಮ್ಮ ಹಸ್ಬೆಂಡ್ಗೆ ಕೆಲಸಕ್ಕೆ ಲೇಟಾಗಿತ್ತು ಅಂತ ಹೇಳಿ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಇವತ್ತು ನಮ್ಮ ಅಮ್ಮನ ಮನೇಲಿ ಫುಲ್ ಡೇ ಬ್ಲಾಗ್ ಆಗಿರುತ್ತೆ. ನೋಡೋಣ, ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವ್ರು ಏನು ಮಾಡ್ತಾಯಿದ್ದಾರೆ, ಇವತ್ತು ಎಲ್ಲಿ ಹೋಗಿದ್ದೀರಿ ಅಂತ ಆಲ್ರೆಡಿ ಟೈಟಲ್ ತಮ್ಮಳೆ ನೋಡಿರ್ತೀರಾ. ಹಾಗೆ ನಮ್ಮನೇಲೂ ಬೆಳಗ್ಗೆ ನನ್ನ ತಂಗಿ ಎದ್ದು ರಂಗೋಲಿ ಎಲ್ಲ ಬಿಟ್ಟಿದ್ಲು. ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾಳೆ ನೋಡಿ. ನ್ಯೂ ಇಯರ್ ವಿಶಸ್ ಎಲ್ಲ ಮಾಡಿ ಅವಳು ಕೂಡ ಎಲ್ಲ ಪೂಜೆ ಮಾಡಿ, ಗುರುವಾರ ಆಗಿದ್ದರಿಂದ ರಾಘವೇಂದ್ರನ ವಾರ ಆಗಿದ್ದರಿಂದ ಹಾಗೆ ನನ್ನ ತಂಗಿ ನೋಡಿ ಬೆಳಗ್ಗೆ ರಾಘವೇಂದ್ರಗೆ ಪೂಜೆ ಮಾಡಿಬಿಡ್ತಾಳೆ. ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿದ್ಲು. ಹಾಗೆ ನಾನು ಕೂಡ ಹೊರಟೆ, ಟೈಮ್ ಆಗಿತ್ತು ಅಂತ ಹೇಳಿ ಹಾಗೆ ಹೇಳ್ದಂಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಎಷ್ಟು ಗಾಳಿ ಇದೆ ನೋಡಿ, ಕಣ್ಣು ಬಿಡೋಕ್ಕೂ ಆಗ್ತಾ ಇರಲಿಲ್ಲ. ಟೈಮ್ ಆಯಿತು ಅಂತ ಹೇಳಿ ಸ್ಪೀಡಾಗಿ ಹೋಗ್ತಾಯಿದ್ರು. ಹಾಗೆ ಫುಲ್ಲು ವೆದರ್ ಒಂಥರ ಕೋಲ್ಡ್ ಆಗಿತ್ತು ಅವತ್ತಿನ ದಿವಸ. ಅಷ್ಟೇನು ಬಿಸಿಲಿರಲಿಲ್ಲ. ಆಲ್ಮೋಸ್ಟ್ 8:30 ಆಗೋಗ್ಬಿಟ್ಟಿತ್ತು ನೋಡಿ. ಎಷ್ಟು ಒಂಥರ ನಮ್ಮ ಮನೆ ಹತ್ರ ಫುಲ್ ಕ್ಲೌಡಿ ಥರನೇ ಇತ್ತು ಅವತ್ತಿನ ದಿವಸ. ಹಾಗೆ ಮನೆಗೆ ಕೂಡ ರೀಚ್ ಆದೆ ನೋಡಿ ಫ್ರೆಂಡ್ಸ್. ಯಶಿಕಾ ಊಟ ಮಾಡಲ್ಲ ಅಂತ ಕುತ್ಕೊಂಡಿದ್ಲು, ತಿಂತಾವಳು ಊಟ ನೋಡಿ. ಇವತ್ತು ನಮ್ಮ ಮನೇಲಿ ಪೂರಿ ಸಾಗು ತಗೊಬ ತಿನ್ನು, ಕುಡಿ ಹೋಗು ನೋಡಿ. ಎಲ್ಲ ಹೆಂಗೆ ಅಂದ್ಕೊಂಡವಳೆ, MBBS ಓದ್ತಾವಳೆ. ಹಂಗೂ ತಿನ್ನಿಸ್ಕೊಂಡು ನಾನು ಕೂಡ ತಿಂದಾಯಿತು. ಇವಾಗ ಕೇಕ್ ತಿಂತಾ ಇದ್ದಾಳೆ. ನೈಟ್ ನಮ್ಮ ಮಮ್ಮಿ ಕೇಕ್ ಕಟ್ ಮಾಡಿದ್ರು ನಮ್ಮ ಮಮ್ಮಿ ಮನೇಲಿ. ಹಾಗೆ ಅವಳು ಕೇಕ್ ತಿಂದಿರಲಿಲ್ವಂತೆ, ರಾತ್ರಿ ಎದ್ದೋಳಿಲ್ಲ ಅಂತ ಹೇಳಿ, ಎದ್ದೋಳಲೇ ಇಲ್ಲ ಅಂತೇಳಿ ನಮ್ಮ ಅಕ್ಕನೂ ಕೂಡ ಬೈತಾ ಇದ್ಲು. ಅದಕ್ಕೆ ನಾನು ಮಾತಾಡಿಸ್ತಾ ಇದ್ದೆ. ಅದಕ್ಕೆ ನನಗೂ ಕೂಡ ಸ್ವಲ್ಪ ಕ್ರ್ಯಾಂಗಿ ಥರ ಆಡ್ತಾಯಿದ್ಲು, ಕೋಪ ಹಾಗೆ. ಅವಳು ಹಂಗೇನೆ ಸಿಟ್ಟು ಜಾಸ್ತಿ, ನಡುವೆ ದೊಡ್ಡೋಳಾಗ್ತಾ ಹಾಗೆ ಮತ್ತೆ ಈವ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೆ. ಹಾಯ್ ಫ್ರೆಂಡ್ಸ್, ನಾನು ಪ್ರೀತಿಯ ಶೀತಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮಮ್ಮಿ ಮನೇಲಿದ್ದೀನಿ. ಬೆಳಗ್ಗೆ ಹೇಳ್ದಂಗೆ 2 ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಬಂದು ಮಲ್ಕೊಬಿಟ್ಟಿದ್ದೆ. ಇವಾಗ ಈವ್ನಿಂಗು ನಮ್ಮಿ ಪೂಜೆ ಎಲ್ಲ ಮಾಡಿದ್ದಾರೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ. ನಮಗೆ ಯುಗಾದಿ ಹಬ್ಬ ನ್ಯೂ ಇಯರು, ಅದೇ ಕ್ಯಾಲೆಂಡರ್ ಪ್ರಕಾರ ಇವಾಗ ನ್ಯೂ ಇಯರು. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಅಂತ ಹೇಳಿ ನಿಮ್ಮ ಜೊತೆ ತೋರಿಸ್ತೀನಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಇದು ನನ್ನ ತಂಗಿಗೆ ಗಿಫ್ಟ್ ಕೊಟ್ಟಿದ್ದಂತೆ, ಏನೋ ಸ್ಯಾಂತಾ ಮಾಡಿ, ಏನದು ಸ್ಯಾಂತಾ ಗಿಫ್ಟ್ ನ್ಯೂ ಇಯರ್ಗೆ. ಅವಳು ತುಂಬ ಚೆನ್ನಾಗಿ ಕೊಡಿಸಿದ್ಲು. ಅವಳು ಇದು ಕೊಟ್ಟಿದ್ದಾರೆ ನೋಡಿ, ಇದನ್ನು ಕೊಟ್ಟಿದ್ದಾಳೆ. ಅದನ್ನು ನಾನೇ ವೇರ್ ಮಾಡಿಬಿಟ್ಟಿದ್ದೀನಿ ಇವತ್ತು. ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ. ನನ್ನ ತಂಗಿನೇ ನಾನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅವಳು ಗಾಡಿ ಓಡಿಸ್ತಾಳಲ್ಲ, ನೀವು ನೋಡಿದ್ದೀರಲ್ಲ, ತುಂಬ ಬ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಅವಳ ಜೊತೆ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿ 2nd ಫ್ಲೋರಲ್ಲಿದ್ದಾರೆ, ಕತ್ಲೆ ಇದೆ. ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಹೋಗ್ತಾ ಇದ್ದೀನಿ ಡೇಂಜರ್ ಜೊತೆ ನೋಡಿ. ಯಶಿಕಾ, ನಮ್ಮ ಮಾಮ. ಇವಾಗೆ ಗಾಡೀಲಿ ಹೋಗ್ತಾ ಇದ್ದೀವಿ, ನನ್ನ ತಂಗಿ ನಾನು ಇಬ್ಬರೂ. ಅಷ್ಟು ಲೈಟು ಎಲ್ಲ, ಅಷ್ಟು ಲೈಟ್ಸ್ ಇಲ್ಲ ನೋಡಿ, ಓಡಿಸ್ತಾ ಇದ್ದಾಳೆ. ನಮ್ಮ ಅಕ್ಕ ಅಂತೂ ಅವಳ ಜೊತೆ ಬರೋಕ್ಕೆ ಭಯ ಪಟ್ಕೋತಾಳೆ. ನಮ್ಮ ಅಮ್ಮಂಗೆ ಕುಂಡಿಸ್ಕೊಂಡು ಓಡಿಸ್ತಾಳೆ. ಅಕ್ಕ ಬರ್ತಾ ಇದ್ದಾಳೆ, ಯಶಿಕಾ ಮತ್ತು ನಮ್ಮ ಮಾಮ ಮತ್ತು ನಮ್ಮ ಅಕ್ಕ 3 ಜನ ಬರ್ತಾ ಇದ್ದಾರೆ ಅಲ್ಲಿ ಹಿಂದೆ. ಯಶಿಕಾ ಆಯ್ ಏರೋಡಿಸ್ಬೇಕಂತ ಕಡೆ ಆಯ್ ಮಾಡು. ಆಯ್ ನಮ್ಮ ಮನೆ ಹತ್ರ ಎಷ್ಟು ಟ್ರಾಫಿಕ್ ಇದೆ ಏನೋ ಗೊತ್ತಿಲ್ಲ. ಇವತ್ತು ಹೊಸ ವರ್ಷದಾಗಿದ್ದರಿಂದ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಎಷ್ಟು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ನೋಡಿ, ಫುಲ್ಲು ನಾನ್ ಸ್ಟಾಪು. ನಾವು ಹಿಂಗೆ ಬರಲೇಬಾರ್ದಾಯಿತು, ಆ ಕಡೆ ಶಾರ್ಟ್ಕಟ್ಟಿಂದ ಬರಬೇಕಿತ್ತು. ಆದರೂ ಹಿಂಗೆ ಬಂದ್ಬಿಟ್ರಿ ನಾವು, ಒಂದೇ ರೋಡು ಅಂತೇಳಿ. ಇವತ್ತು ಗುರುವಾರ ಆಗಿದ್ದರಿಂದ ರಾಘವೇಂದ್ರ ಮಠಕ್ಕೆ ಹೋಗೋರು ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ ನೋಡಿ. ಎಷ್ಟು ಗಾಡಿಗಳಿದೆ, ಲಿಟ್ರರಿ ಹೋಗ್ತಾನೆ ಇದೆ. ಇಲ್ಲೊಂಚೂರು ನೋಡಿ, ಇಲ್ಲಿ ಆಯಿತು ಟ್ರಾಫಿಕ್ಕು. ಹಂಗೆ ಕೆ ರೋಡಲ್ಲೇ ಬರ್ಬೋದಿತ್ತು ನೋಡಿ, ಎಷ್ಟು ಟ್ರಾಫಿಕ್ ಆಗಿಬಿಟ್ಟಿದೆ.
ತುಂಬ ಟ್ರಾಫಿಕ್ ಜಾಮು ಕೂಡ ಇತ್ತು. ಹಾಗೆ ಗಾಡಿ ಪಂಚರ್ ಆಗಿಬಿಡ್ತು ಅಂತ ಹೇಳಿ ಅವಳು ಅಲ್ಲೇ ಗಾಡಿ ಬಿಟ್ಬಿಟ್ಟು ಆಟೋಲ್ಲಿ ಹೋದ್ರಿ. ಕಾಡ್ಲತ್ತು ನನ್ನ ತಂಗಿದು ಕಾರ್ದು ಲೋನೇ ಹಾಕಿಲ್ಲ, ಲೋ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ ಅವಳೊಬ್ಬಳೇ ಗಾಡೀಲಿ ಬರ್ತಾ ಇದ್ದಾಳೆ ಹಿಂದೆಗಡೆ. ನಾನು ಆಟೋಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಮನೆವರೆಗೂ ಬಂದ್ವಿ. ನಾನು ಮತ್ತೆ ಬಸ್ಸಲ್ಲಿ ಹೊಟ್ಟೋಗ್ಬಿಟ್ರು. ಇದೇ ಬಸ್ಸಲ್ಲಿ ಇದೇ ಬಸ್ಸಲ್ಲಿ ಬರ್ತಾ ಇದ್ದಾರೆ. ನಾನು ಆಟೋಲ್ಲಿ ಹೋಗ್ತಾ ಇದ್ದೀನಿ. ಬಸ್ಸೇ ನಿಲ್ಲಿಸ್ಲಿಲ್ಲ, ಸ್ಟಾಪ್ ಕೊಡಲಿಲ್ಲ. ನಾನು ದೂರ ನಿಂತಿದ್ದೆ. ಸರಿ ಅಲ್ಲಿ ಹೋಗಿ ಮಾದನಾಯಕನಹಳ್ಳಿಲಿ ಹೋಗಿ ಇಳ್ಕೊತೀರಿ. ಅಲ್ಲಿಂದ ನಮ್ಮ ಅಕ್ಕ ಎಲ್ಲ ಬರ್ತಾ ಇದ್ದಾರೆ, ನಮ್ಮ ಮಮ್ಮಿನೂ ಬರ್ತಾ ಇದ್ದಾರೆ ಗಾಡೀಲಿ. ನಮ್ಮ ಹಸ್ಬೆಂಡ್ ಒಬ್ಬರು ಬರ್ತಾ ಇಲ್ಲ, ಅವ್ರಿಗೆ ಕೆಲಸ ಜಾಸ್ತಿ ಇರೋದ್ರಿಂದ ಬರ್ತಾ ಇಲ್ಲ. ನನಗೆ ಇಲ್ಲಿ ಕತ್ಲೆ ಇದೆ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಎಷ್ಟು ಟ್ರಾಫಿಕ್ ಜಾಮ್ ಇದೆ ಮಾದನಾಯಕನಹಳ್ಳಿಲಿ. ಇಲ್ಲೇ ವಿಷ್ಣು ಗ್ರ್ಯಾಂಡ್ ಹೋಟೆಲ್ಗೆ ಬಂದಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ. ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಇದೆ. ನಮ್ಮ ಅತ್ತೆನೂ ಬರ್ತಾ ಇದ್ದಾರಲ್ಲಿ, ನಮ್ಮ ಅಕ್ಕ ಎಲ್ಲ ಹೋದರು. ನಮ್ಮ ಅತ್ತೆ ಇಲ್ಲಿದ್ದಾರೆ ನೋಡಿ, ಬರ್ತಾರೆ ಅವ್ರು ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ಹೋಗ್ತಾ ಇದ್ದಾಳೆ. ನಮ್ಮ ಭಾವ ನಮ್ಮ ಹಸ್ಬೆಂಡ್ ಒಬ್ಬರು ಬಂದಿಲ್ಲ, ಅವ್ರಿಗೆ ಕೆಲಸ ಇದೆ ಅಂತೇಳಿ ಬರಲಿಲ್ಲ. ಏನು ಮಾಡೋದು, ಎಷ್ಟು ಜನ ಇದ್ದಾರೆ ನೋಡಿ ಲಿಟ್ರಲಿ, ಫುಲ್ಲು ಜನ. ಹಾಗೆ ನನ್ನ ತಂಗಿನೂ ನಮ್ಮ ಅಕ್ಕನೂ ಎಲ್ಲ ನೋಡ್ತಾಯಿದ್ರು, ಏನು ಆರ್ಡರ್ ಮಾಡಬೇಕು ಅಂತ ಎಲ್ಲನೂ ಕೇಳ್ತಿದ್ರು. ನಾನು ಪನ್ನೀರು ಇಷ್ಟಪಡಲ್ಲ, ಹಾಗೆ ಮಶ್ರೂಮು ಕೂಡ ಇಷ್ಟಪಡಲ್ಲ. ಹಾಗೆ ನಾವು ಕೂಡ ಕೂತ್ಕೊಂಡಿದ್ರಿ. ಟೇಬಲ್ ಸಿಕ್ಕೋ ಅಷ್ಟೊತ್ತಿಗೆ ನೀವು ನೋಡಿದ್ರಲ್ಲ ಎಷ್ಟು ಜನ ಇದ್ದರು ಅಂತ ಹೇಳಿ ಹೋಟೆಲಲ್ಲಿ. ನ್ಯೂ ಇಯರ್ಗೋಸ್ಕರ ಸಾರಿ, ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲೇಟ್ ಆಗಿಬಿಡ್ತು, ಆಲ್ಮೋಸ್ಟ್ 1 ವೀಕ್ ಆಗೋಗ್ಬಿಡ್ತು ನ್ಯೂ ಇಯರ್ ಆಗಿ. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಕ್ಷಮೆ ಇರಲಿ. ವೀಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ಪನ್ನೀರ್ ಗೊಜ್ಜು, ರೋಟಿ ಮತ್ತು ಬಟರ್ ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದ್ದೀವಿ. ಇವಾಗ ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಅತ್ತೆ ಎಲ್ಲ ತಿಂತಾಯಿದ್ದಾರೆ. ನನ್ನ ಗಂಡ ಹಬ್ಬ ಬಂದಿಲ್ಲ. ಹಾಗೆ ಟೇಸ್ಟ್ ವೈಸ್ ಅಂತೂ ಹೇಳಂಗೆ ಇಲ್ಲ, ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ. ಆದರೆ ರೇಟ್ ಸ್ವಲ್ಪ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಹಾಗೆ ನಾನು ಪನ್ನೀರ್ ಇಷ್ಟಪಡಲ್ಲ ಅಂತ ಹೇಳಿ ಗ್ರೇವಿ ಮಾತ್ರ ಹಾಕ್ಕೊಂಡಿದ್ದೆ. ನಮ್ಮ ಮನೆಯಾಗ ಎಲ್ಲರಿಗೂ ಪನ್ನೀರು ಮಶ್ರೂಮ್ ಅಂದರೆ ತುಂಬ ಇಷ್ಟ. ಆದರೆ ನನಗಂತೂ ಈ ಪನ್ನೀರಂತೂ ಪರ್ಸ್ನಲಿ ಆಗಲ್ಲ. ಯಾಕಂದರೆ ಪನ್ನೀರ್ ಇಷ್ಟಪಡ್ತಾರಲ್ಲ, ಮಶ್ರೂಮ್ ತಿಂತಿದ್ದೆ. ಒಂದು ದಿವಸ ನಮ್ಮ ಮಮ್ಮಿ ಹೀಗೆ ನಮ್ಮ ಅಕ್ಕನ ಪ್ರೆಗ್ನೆನ್ಸಿಯಲ್ಲಿ ಬರೀ ಮಶ್ರೂಮ್ದು ಗೋಬಿ ಮಾಡಿ ಅದನ್ನು ವಾಮಿಟ್ ಬರೋಂಗೆ ಮಾಡಿಬಿಟ್ಟಿದ್ರು. ಅಂದರೆ ಅವಳಿಗೆ ಕ್ರೇವಿಂಗ್ ಆಗುತ್ತೆ ಅಂತೇಳಿ ಅವಾಗ ನಮ್ಮ ಮಮ್ಮಿ ಎಲ್ಲ ವೆರೈಟಿ ಮಾಡ್ತಾಯಿದ್ರು. ಅದನ್ನು ತಿಂದ್ಬಿಟ್ಟು ನನಗೆ ಮಶ್ರೂಮ್ ಅಂದ್ರೇ ಇಷ್ಟ ಆಗದಿರಂಗೆ ಆಗಿಬಿಡ್ತು. ಅದಕ್ಕೆ ನಾನು ಅವತ್ತಿಂದ ಮಶ್ರೂಮು ತಿನ್ನಲ್ಲ, ಪನ್ನೀರು ನನಗೆ ಇಷ್ಟನೇ ಆಗಲ್ಲ. ಏನೇ ಮಾಡಿದ್ರು ನಂಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ವಾಮಿಟ್ ಬರೋಂಗೆ ಆಗಿಬಿಡುತ್ತೆ ನನಗೆ. ಎಲ್ಲರಿಗೂ ಮಾಮ ಹೆಂಗೈತೆ ಯಶಿ ಹೇಳಲ್ವಾ? ಮಮ್ಮು ಹೆಂಗೈತೆ? ಮಮ್ಮಿ ಮಮ್ಮಿ ಹೆಂಗೈತೆ? ಚಿಕ್ಕಮ್ಮ ಹೆಂಗೈತೆ? ಹಾಂ ಅಮ್ಮ ಹೇಳಮ್ಮ ನೀನು. ಸೂಪರಾಗಿದೆ. ಎಷ್ಟು ದಿನ ಆದಮೇಲೆ ಬಂದಿರೋದು ಅಂತ ಹೇಳಿದ್ರೆ, ನಾನು ಒಂದು 5 ಇಯರ್ಸ್ ಆದಮೇಲೆ ಬಂದಿರೋದು. ಮದುವೆಲಿ ಬಂದಿದ್ದು, ಇವತ್ತು ನ್ಯೂ ಇಯರ್ ಬಂದಿದ್ವಿ. ನನ್ನ ಗಂಡ ಇಲ್ಲ. ಊಟ ಖಾಲಿ ಮಾಡ್ಕೊಂಡಿದ್ದಾರೆ. ಮಶ್ರೂಮ್ ಬಿರಿಯಾನಿ ಮತ್ತು ನೂಡಲ್ಸು ಹಾಗೆ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದಾರೆ. ಇನ್ನೂ ಬಂದಿಲ್ಲ, ಎಷ್ಟು ಜನ ಆಗ್ಬಿಟ್ರು ನೋಡಿ. ಎಲ್ಲ ಖಾಲಿ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನಪ್ಪ ಅವ್ರು ತಿಂದಿದ್ರು ಎದೋಳಿಲ್ಲ. ನಿಮಿಷ ಕಾಯ್ದ್ಮೇಲೆ ಮಶ್ರೂಮ್ ಬಿರಿಯಾನಿ ಬಂದಿದೆ. ನನ್ನ ತಂಗಿ ಮಶ್ರೂಮ್ ಬುಕ್ ಮಾಡಿದ್ದಾಳೆ. ನೋಡಿ, ಫ್ರೈಡ್ ರೈಸ್ ಬುಕ್ ಮಾಡಿದ್ದಾಳೆ. ಫ್ರೈಡ್ ರೈಸ್ ಇನ್ನೂ ಬ್ಲಾಗ್ ಆಗಿರುತ್ತೀವಿ, ಬರೀ ತಿಂತಾನೇ ಇರುತ್ತೆ. ಅಲ್ಲಿ ನಮ್ಮ ಅಕ್ಕ ತಿಂತಾಳೆ.
ಇಬ್ರು ಬರ್ತಾ ಇದ್ದೀರಾ? ಇಬ್ರು ಬರ್ತಾ ಇದ್ದೀರಾ? ಇಬ್ರು ಬರ್ತಾವ್ರೆ ನೋಡಿ, ಹೆಂಗ್ ತಿಂತಾರೆ ಇಲ್ಲ ಮಾವ ನೋಡಿ. ಕಾಣಿಸ್ತಾ ಇದ್ದೀರಾ? ಅಷ್ಟು ಹೇಳು, ಏನು ತಿಂತ ಇದೀಯ ಅಂತ. ಬಂದಿದೆ, ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಸಾಕು 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 ಸಾಕು, ನನಗೂ ಸಾಕು ನೋಡಿ. ಎಲ್ಲ ನೂಡಲ್ಸ್ 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 ಎಲ್ಲರೂ ತಿಂತಾ ಇದ್ದಾರೆ. ಆಲ್ಮೋಸ್ಟ್ ನೂಡಲ್ಸು ಇಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ನೂಡಲ್ಸು ಕೂಡ ತೊಗೊಂಡಿದ್ರಿ. ನೂಡಲ್ಸು ಫ್ರೈಡ್ ರೈಸ್ ಎಲ್ಲ ತೊಗೊಂಡಿದ್ರಿ ನೋಡಿ. ಹಿಂದೆಗಡೆ ವೆಯ್ಟ್ ಕೂಡ ಮಾಡ್ತಾಯಿದ್ರು. ಮೊದಲೆಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗಿಲ್ಲ, ಪರವಾಗಿಲ್ಲ, ಬ್ಲಾಗ್ಗೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಏನೂ ಅಂದ್ಕೊಳ್ಳಲ್ಲ, ಎಲ್ಲ ರೀತಿ ವೀಡಿಯೋ ಮಾಡ್ತೀನಿ. ನೂಡಲ್ಸ್ ತಿಂದಾಗೆಲ್ಲ ನನಗೆ ಚೈಲ್ಡ್ ಡೇಸ್ ಎಲ್ಲ, ಮೆಮೊರೀಸ್ ಎಲ್ಲ ನನಗೆ ಜ್ಞಾಪನ ಆಗುತ್ತೆ. ಹಾಗೆ ನನಗೆ ಪರ್ಸ್ನಲಿ ನೂಡಲ್ಸ್ ಅಂದರೆ ತುಂಬ ಇಷ್ಟ. ನೂಡಲ್ಸು ಕೂಡ ತುಂಬ ಟೇಸ್ಟಿಯಾಗಿತ್ತು. ಸಾಸ್ ಎಲ್ಲ ಹಾಕ್ಕೊಂಡು ತಿಂದ್ವಿ. ಹಾಗೆ ಯಶಿಕಾನು ಕೂಡ ಅವಳಿಗೂ ತಿಂದಳು. ಅವಳನ್ನ ಎದುರುಗಡೆನೇ ಕೂತಿದ್ದಾಳೆ. ಜಾಸ್ತಿ ವೀಡಿಯೋಲ್ಲಿ ತೋರ್ಸೋಕ್ಕಾಗಿಲ್ಲ, ಇದು ಫುಲ್ಲು ತಿನ್ನೋ ಬ್ಲಾಗ್ ಆಗಿರುತ್ತೆ, ನೀವು ನೋಡ್ಬೋದು. ಊಟ ಎಲ್ಲ ಮುಗೀತು. ಇವಾಗ ಇಲ್ಲಿ ಐಸ್ ಕ್ರೀಮ್, ಕಾಫಿ ಎಲ್ಲ ಇದೆ. ತಿನ್ನೋರೆಲ್ಲ ತಿಂತಾರೆ. ನಮ್ಮನೆಗೆಲ್ಲ ಕೋಲ್ಡ್ ಆಗಿದೆ ಅಂತ ತಿನ್ನಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬರುವಾಗ ನನ್ನ ತಂಗಿ ಜೊತೆ ಬಂದಿದೆ. ಇವಾಗ ನಮ್ಮ ಮಾಮನ ಜೊತೆ ಹೋಗ್ತಾ ಇದ್ದೀನಿ. ಹಾಗೆ ನನ್ನ ತಂಗಿ ನಮ್ಮ ಮಮ್ಮಿನ ಕುಂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಮುಂದೆ ಅವ್ರು ಹೋಗ್ತಾಯಿದ್ರು ಫಲೂಡಾ ಕುಡಿಯೋಣ ಅಂತ ಹೇಳಿ. ಇವಾಗ ಊಟ ಕಂಪ್ಲೀಟ್ ಆಗೋದು ಫಲೂಡಾ ಕುಡಿದ್ಮೇಲೆ ಕೋಲ್ಡಾಗಿತ್ತು. ನನ್ನ ತಂಗಿ ಇಲ್ಲೆಲ್ಲೋ ಕರ್ಕೊಂಬಂದಿದ್ಲು, ಅವ್ರು ಕುಡ್ದಿದ್ಲು ಅಂತ ಹೇಳಿ. ನಾನು ಇದನ್ನ ಓರಿಯನ್ ಮಾಲ್ ಹತ್ರ, ನಮ್ಮ ಮಮ್ಮಿ ಮನೆ ಹತ್ರ ಓರಿಯನ್ ಮಾಲ್ ಗೊತ್ತಿರುತ್ತಲ್ಲ, ಅಲ್ಲಿ ಇದನ್ನು ಟೇಸ್ಟ್ ಮಾಡಿದ್ದು. ಇಲ್ಲೂ ಕೂಡ ಚೆನ್ನಾಗಿತ್ತು, ಪರವಾಗಿಲ್ಲ. ಸ್ವಲ್ಪ ಕೋಲ್ಡ್ ಆಗಿತ್ತು. ಕೋಲ್ಡ್ ಇರೋ ಕಾರಣ ಕುಡಿಯೋಕ್ಕಾಗ್ತಾ ಇರಲಿಲ್ಲ ಜಾಸ್ತಿ. ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು. ಹಾಗೆ ಯಶಿಕಾನು ಕುಡಿದ್ಲು. ಅವಳು ಕೊಡಿಸಲ್ಲ ಅಂತ ಅಂದ್ಕೊಂಡಿದ್ರೆ, ಅವಳಿಗೆ ಎಕ್ಸಾಮ್ ಟೈಮ್ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳಿ ಆದ್ರೂ ಕುಡಿದ್ಲು. ಅವಳು ಕೂಡ ನೋಡಿ ನಮ್ಮ ಮಮ್ಮಿ ಮುಂದೆ ಹೋಗ್ತಾ ಇದ್ದಾರೆ. ನನ್ನ ತಂಗಿ ವೀಡಿಯೋ ಮಾಡು ಅಂತ ಹೇಳ್ತಿದ್ರು. ನಮ್ಮ ಮಮ್ಮಿನ ಕುಂಡಿಸ್ಕೊಂಡು ಚೆನ್ನಾಗಿ ಓಡಿಸ್ತಾಳೆ ನನ್ನ ತಂಗಿ. ಆದರೂ ಕೂಡ ಭಯ, ಸ್ವಲ್ಪ ಹಳ್ಳ ಕಡೆ ಎಲ್ಲ ಬಿಟ್ಬಿಡ್ತಾಳೆ. ಅದು ಒಂದು ಭಯ. ನಮ್ಮ ಅಕ್ಕ ಅಂತೂ ಕೂತ್ಕೊಳ್ಳೋದೇ ಇಲ್ಲ. ನನಗೂ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾಳೆ, ಚೆನ್ನಾಗಿ ಓಡಿಸ್ತಾಳೆ. ನಮ್ಮ ಮನೇಲಿ ನಮ್ಮ ಮಮ್ಮಿ, ನಮ್ಮ ಅಕ್ಕನೇ ಗಾಡಿ ಓಡಿಸೋದು. ನಮಗೆ ಗಾಡಿ ಎಲ್ಲ ಓಡ್ಸೋಕ್ಕೆ ಬರಲ್ಲ. ಹಾಗೆ ಅವಳನ್ನೇ ನಮ್ಮ ಮನೆ ಹತ್ರ ಬಂದ್ರೆ ಯಶಿಕಾ ಬಿಡ್ತಾ ಇಲ್ಲ ಮನೆಗೆ ಹೋಗಕ್ಕೆ. ನನಗೆ ನಮ್ಮ ಮನೆ ರೋಡಲ್ಲೇ ಇದ್ದೀವಿ. ಯಶಿಕಾ ನನಗೆ ನೋಡಿ ಬಿಡ್ತಾ ಇಲ್ಲ, ನೀವು ನೋಡ್ಬೋದು. ನಮ್ಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅವಳು. ನೋಡಿ ಗೈಸ್, ಒಟ್ಟಲ್ಲೆಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಹೊಂಟೋದ್ಲು ಮನೆಗೆ. ಇವಾಗ ನಾನು ಯಶಿಕಾ ಬರ್ತಾಯಿದ್ದೀನಿ. ಯಶಿ ಅಲ್ಲ ಅವಳು ನೋಡಿ. ಯಶಿ ಅವಳು ಎತ್ಕೊಂಬರೋಷ್ಟಕ್ಕೆ ಟಯರ್ಡ್ ಆಗಿಬಿಟ್ಟಿದ್ದಾಳಂತೆ ಅವಳು. ನಮ್ಮಮ್ಮ ಸೆಕೆಂಡ್ ಫ್ಲೋರಲ್ಲಿದ್ದಾರೆ. ಹತ್ತೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ತಿಂದಿರೋದೆಲ್ಲ ಕರ್ಗೋಗ್ಬಿಡುತ್ತೆ. ಬಿಗ್ ಬಾಸ್ ನೋಡ್ಬೇಕು. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದ್ಕೊತೀನಿ. ಆಲ್ರೆಡಿ ಫುಲ್ ಆಗಿರುತ್ತೆ. 10 o'clock ಆಯಿತು. ಆಯ್ತು ಬರೋಷ್ಟೊತ್ತಿಗೆ. ಮನೆಗೆ ಬಂದ್ವಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಇಷ್ಟೇ ಇವತ್ತಿನ ಬ್ಲಾಗ್. ಟಾಣಿ ಬ್ಲಾಗ್ ಆಗಿರುತ್ತೆ ಅಷ್ಟೇ ಇದು. ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅದೇ ರೀತಿ ದುಡ್ಡು ಕೊಡೋಂಗಿಲ್ಲ. ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಾಡು. ಬಾಯ್ ಮಾಡು. ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದ್ಸಲ ದುಡ್ಡು ಕೊಡಬೇಕು. ಸುಳ್ಳು. ಬಾಯ್.